ತುಂಬ ಜನಕ್ಕೆ ಈ KA ನರ್ಸಿಂಗ್ ರಿಕ್ರೂಟ್ಮೆಂಟ್ದು ಇನ್ನೂ ಕನ್ಫ್ಯೂಷನ್ ಆಗಿದೆ. JNM ಅಪ್ಲೈ ಮಾಡ್ಬೋದಾ, BSc ಅಪ್ಲೈ ಮಾಡ್ಬೋದಾ, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಂದ್ರೇನು, ಅಲ್ಲಿ ಎಷ್ಟು ವೇಕೆನ್ಸಿ ಇದೆ. ಸೊ ಈ ಥರ ತುಂಬ ಕನ್ಫ್ಯೂಷನ್ಗಳಿವೆ. ಸೊ ನಾನು ಸುಮಾರು ಅದೊಂದು 20 ಪೇಜ್ಗಳಿವೆ. ಸೊ ಅದನ್ನೆಲ್ಲ ನಾನು ಓದಲ್ಲ. ಸಿಂಪಲ್ ಆಗಿ ಒಂದು 5 ಮಿನಿಟ್ಸಲ್ಲಿ ಅದರಲ್ಲಿ ಫೈನಲ್ ಆಗಿ ಏನು ಕನ್ಕ್ಲೂಷನ್ ಇದೆ, ಯಾರಿಗೆ ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನ ಒಂದು ಶಾರ್ಟ್ 5 ಮಿನಿಟ್ಸಲ್ಲಿ ವಿಡಿಯೋ ಮಾಡಿದ್ದೀನಿ. ಸೊ ನೋಡೋಣ ಯಾರಿಗೆ ಎಷ್ಟೆಷ್ಟು ಸೊ ಇಲ್ಲಿ ನೀವು ನೋಡಬಹುದು KE ಥ್ರೂ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತೆ ESIC ವೇಕೆನ್ಸಿನ ಕರೆದಿದ್ದಾರೆ. ಓಕೆನಾ. ಸೊ ESIC ನರ್ಸಿಂಗ್ ಆಫೀಸರ್ ವೇಕೆನ್ಸಿ ಏನಿದೆ ಅದು 90 ಇದೆ, ಪ್ಲಸ್ 98 ಫಾರ್ಮಸಿಸ್ಟ್ ಇದೆ. ಸೊ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 188. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ KRIES ಅಂತ ಏನು ಹೇಳ್ತೀವಿ. ಸೊ ಅದರಲ್ಲಿ 17+6 ಟೋಟಲ್ 23 ಪೋಸ್ಟ್ ಇದೆ. ಓಕೆನಾ. ಸೊ ಈ 23 ಪೋಸ್ಟ್ ನ ಯಾರು ಅಪ್ಲೈ ಮಾಡಬಹುದು ಅಂತಂದ್ರೆ BSc ಪ್ಲಸ್ JNM ಮುಗಿಸಿರುವಂತವರು ಇಬ್ರು ಈ ವೇಕೆನ್ಸಿನ ಅಪ್ಲೈ ಮಾಡಬಹುದು. ಬಟ್ ESIC ಅಂತ ನಾನು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ESIC ಅಲ್ಲಿ ಏನು ವೇಕೆನ್ಸಿ ಇದೆ 90 ವೇಕೆನ್ಸಿ, ಆ 90 ವೇಕೆನ್ಸಿನ ಓನ್ಲಿ ಅಂಡ್ ಓನ್ಲಿ JNM ಕ್ಯಾಂಡಿಡೇಟ್ಸ್ಗಳು ಮಾತ್ರ ಅಪ್ಲೈ ಮಾಡಬಹುದು. ಸೊ ಓಕೆ, ನಿಮ್ಗೆ ಇದು ಅಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ESIC ನರ್ಸಿಂಗ್ ಆಫೀಸರ್ ವೇಕೆನ್ಸಿ ಏನಿದೆ 90 ವೇಕೆನ್ಸಿ, ಆ 90 ವೇಕೆನ್ಸಿಯಲ್ಲಿ ESIC ನರ್ಸಿಂಗ್ ಆಫೀಸರ್ 11 ವೇಕೆನ್ಸಿಗಳನ್ನ ಓನ್ಲಿ ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಗಳಿಗೆ ಮೀಸಲಾತಿ ಇದೆ. ಸೊ ಇದು ನಿಮ್ಗೆ ಐ ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು. ಆಮೇಲೆ KRIES 23 ವೇಕೆನ್ಸಿ ಇದೆ, ಅದು ಕೂಡ ಓನ್ಲಿ ಕಲ್ಯಾಣ ಕರ್ನಾಟಕದವರಿಗೆ. ಅದು ಯಾರಿಗೆ? BSc ಕ್ಯಾಂಡಿಡೇಟ್ಸ್ ಅವರಿಗೆ ಇದನ್ನ ಅಪ್ಲೈ, BSc ಕ್ಯಾಂಡಿಡೇಟ್ಸ್ಗಳು ಇದನ್ನ ಅಪ್ಲೈ ಮಾಡಬಹುದು. ಸೊ ESIC ಅಲ್ಲಿ ಟೋಟಲ್ ಇರುವಂತ ವೇಕೆನ್ಸಿ 90 ಮೈನಸ್ 11 ಕಲ್ಯಾಣ ಕರ್ನಾಟಕ. ಸೊ ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 79. ಈ 79 ವೇಕೆನ್ಸಿ ಏನಿದೆ ESIC ಅಲ್ಲಿ, ಅದನ್ನ ಆಲ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ. ಬಟ್ ಅಲ್ಲಿ ಒಂದು ಕಂಡೀಷನ್ ಇದೆ, ಅದೇನಪ್ಪಾ ಅಂತಂದ್ರೆ ಓನ್ಲಿ JNM ಕ್ಯಾಂಡಿಡೇಟ್ಸ್. ಐ ಹೋಪ್ ನಿಮ್ಗೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ಓಕೆನಾ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಏನಪ್ಪಾ ಅಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಏನು BSc ಕ್ಯಾಂಡಿಡೇಟ್ಸ್ಗಳಿದ್ದಾರೆ ಅವರು ಅದನ್ನ KRIS ಏನ್ ವೇಕೆನ್ಸಿ ಇದೆ ಅದನ್ನ ಅವರು ಅಪ್ಲೈ ಮಾಡಬಹುದು. ಬಟ್ ರಿಮೈನಿಂಗ್ ಏನಿದ್ದಾರೆ ಸೊ ಅವರಿಗೆ ಅಪ್ಲೈ ಮಾಡ. ಸೊ ಈ KRIS ರೆಸಿಡೆನ್ಷಿಯಲ್ ಸ್ಕೂಲ್ ವೇಕೆನ್ಸಿ ಏನಿದೆ ಅದನ್ನ BSc ಅವರು ಅಪ್ಲೈ ಮಾಡಬಹುದು, ಬಟ್ ಓನ್ಲಿ ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ. ಐ ಹೋಪ್ ನಿಮ್ಗೆ ಇದು ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇವಾಗ ರಿಮೈನಿಂಗ್ ಬೇರೆ ಕರ್ನಾಟಕದಲ್ಲಿರುವಂತಹ ಬೇರೆ ಡಿಸ್ಟ್ರಿಕ್ಟ್ ಕ್ಯಾಂಡಿಡೇಟ್ಸ್ಗಳಿಗೆ ಏನಪ್ಪಾ ಅಂತಂದ್ರೆ ಇನ್ನೂ ಮೆಡಿಕಲ್ ಕಾಲೇಜ್ ವೇಕೆನ್ಸಿಗಳು ಬರೋದಿದೆ. ಓಕೆನಾ. ಸೊ ಅದನ್ನ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡಬಹುದು. ಸೊ ಅದು ವೇಕೆನ್ಸಿ ಯಾವಾಗ ಬರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಆದಷ್ಟು ಬೇಗನೆ ಆ ವೇಕೆನ್ಸಿ ಕೂಡ ಬರುತ್ತೆ. ಬಟ್ ಅಲ್ಲಿ ಎಷ್ಟು JNMಗೆ ಎಷ್ಟು BScಗೆ ಎಷ್ಟು ಅನ್ನೋ ಒಂದು ಡೀಟೇಲ್ಸ್ ಆಗಲಿ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅದು ಬಂದ ಮೇಲೆನೆ ಗೊತ್ತಾಗತ್ತೆ. ಓಕೆನಾ. ಸೊ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಕೇಳಿದ್ರೆ ಹೌದು, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 7/8/2026ಗೆ ಆಲ್ರೆಡಿ ಇದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 38/26ಗೆ ಲಾಸ್ಟ್ ಡೇಟ್ ಇದೆ. ಆಮೇಲೆ ಲಾಸ್ಟ್ ಡೇಟ್ ಫಾರ್ ಎಕ್ಸಾಮ್ ಫೀಸ್ ಯಾವಾಗ ಅಂತಂದ್ರೆ 30/8/26. ಸೊ 31/8/26 ಒಳಗೆ ನೀವು ಎಕ್ಸಾಮ್ ಫೀಸ್ನ ಪೇ ಮಾಡಬೇಕು. ಆಮೇಲೆ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ 2A 2B 3A 3B ಕ್ಯಾಟಗರಿಯವರಿಗೆ 750 ರುಪೀಸ್ ಇರುತ್ತೆ. SC ST ಕ್ಯಾಂಡಿಡೇಟ್ಗಳಿಗೆ 500 ರುಪೀಸ್ ಇರುತ್ತೆ. ಆಮೇಲೆ ಹ್ಯಾಂಡಿಕ್ಯಾಪ್ ಯಾರಿದ್ದಾರೆ ಅವರಿಗೆ 250 ರುಪೀಸ್ ಇರುತ್ತೆ. ಆಮೇಲೆ ಎಕ್ಸಾಮ್ ಮೋಡ್ ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಆಗಿರ್ಬೋದು, ಇಲ್ಲಾಂದರೆ OMR ಶೀಟ್ ಇರ್ಬೋದು. ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಅವರು ಎಕ್ಸಾಮ್ ಅಥಾರಿಟಿ ಡಿಸೈಡ್ ಮಾಡ್ತಾರೆ CPT ಕಂಡಕ್ಟ್ ಮಾಡಬೇಕಾ ಇಲ್ಲ OMR ಮಾಡಬೇಕಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಗ್ರಾಮೀಣ ಅಭ್ಯರ್ಥಿ ಏನಿದ್ದಾರೆ, ಗ್ರಾಮೀಣ ಅಭ್ಯರ್ಥಿ ಆಯಿತು, ಕನ್ನಡ ಮೀಡಿಯಂ ಆಯಿತು, ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರಿದ್ದಾರೆ ಸೊ ಅವರಿಗೆಲ್ಲ ಎಷ್ಟೆಷ್ಟು ವೇಕೆನ್ಸಿ ಇದೆ ಅನ್ನೋದನ್ನು ಇನ್ನೂ ಕಂಪ್ಲೀಟ್ ಆಗಿ ಅವರು ನೋಟಿಫಿಕೇಶನ್ನ ಬಿಟ್ಟಿಲ್ಲ. ಸೊ ಕಂಪ್ಲೀಟ್ ಆಗಿ ಬಿಟ್ಟಾಗ ಗೊತ್ತಾಗತ್ತೆ ಅಂದರೆ ಕನ್ನಡ ಮೀಡಿಯಂವರಿಗೆ ಎಷ್ಟು ಮೀಸಲಾತಿ ಇದೆ, ಗ್ರಾಮೀಣ ಭಾಗದವರಿಗೆ ಎಷ್ಟು ಮೀಸಲಾತಿ ಇದೆ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿಲ್ಲ. ಸೊ ಸಿಲೆಬಸ್ ಬಂದ್ಬಿಟ್ಟು ಅವರು ಕೊಟ್ಟಿರುವಂಥ ಸಿಲೆಬಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 300 ಪೇಜಸ್ ಇದೆ. ಸೊ ಅವರು ಓಲ್ಡ್ ಏನು ಸಿಲೆಬಸ್ ಇರುತ್ತೆ ಅದನ್ನೆಲ್ಲ ಅವರು ಶೇರ್ ಮಾಡಿದ್ದಾರೆ. ಬಟ್ ಆಲ್ಮೋಸ್ಟ್ ನಮ್ಮ ನರ್ಸಿಂಗ್ ಸಿಲೆಬಸ್ಸಲ್ಲಿ ಯಾವ ಸಬ್ಜೆಕ್ಟ್ ಇದೆಯೋ ಲೈಕ್ ಅನಾಟಮಿ ಫಿಸಿಯಾಲಜಿ ಆಯಿತು, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಪ್ಯಾಥಾಲಜಿ, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಫೌಂಡೇಶನ್ನು, ಸೈಕ್ಯಾಟ್ರಿ, ಪೆಡಿಯಾಟ್ರಿಕು, OBG. ಓಕೆನಾ. ಸೊ ಇವೆಲ್ಲ ಸಿಲೆಬಸ್ಸು ಅದರಲ್ಲಿ ಇರುತ್ತೆ. ಸೊ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟು ಅವರು ಇನ್ನೂ ಮಾಡಿಲ್ಲ.
ಸೊ ಆ ಎಕ್ಸಾಮ್ ಡೇಟ್ ಕೂಡ ಅವರು ಅನೌನ್ಸ್ ಮಾಡ್ತೀವಿ ಅಂತ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಬಂದುಬಿಟ್ಟು ಜಿ ಕೆ 100 ಮಾರ್ಕ್ಸ್ ಇರುತ್ತೆ, ನರ್ಸಿಂಗ್ದು 100 ಮಾರ್ಕ್ಸ್ ಇರುತ್ತೆ. ಸೊ ಜಿ ಕೆ 100 ಮಾರ್ಕ್ಸ್ ಏನಿದೆ ಅದಕ್ಕೆ 2 ಅವರ್ಸು ಟೈಮ್ ಇರುತ್ತೆ. ಆಮೇಲೆ ನರ್ಸಿಂಗ್ 100 ಮಾರ್ಕ್ಸ್ಗೆ 2 ಅವರ್ಸ್ ಟೈಮ್ ಇರುತ್ತೆ. ಸೊ ಜಿ ಕೆಯಲ್ಲಿ ಅವರು ಪರ್ಟಿಕ್ಯುಲರ್ಲಿ ಪೊಲಿಟಿಕಲ್ ಸೈನ್ಸು, ಅರ್ಥಶಾಸ್ತ್ರ, ಆಮೇಲೆ ಎನ್ವೈರ್ಮೆಂಟಲ್ ಸೈನ್ಸು, ಓಕೆನಾ. ಸೊ ಜಿ ಕೆಲಿ ಪರ್ಟಿಕ್ಯುಲರ್ಲಿ ಏನೇನು ಕೇಳ್ತಾರೆ ಅನ್ನೋದನ್ನು ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಆಮೇಲೆ ಎಲಿಜಿಬಿಲಿಟಿ ಬಂದುಬಿಟ್ಟು 35% ತೊಗೊಂಡ್ರೆ ಮಾತ್ರ ಪಾಸ್ ಅಂತ ಅರ್ಥ. ಆಮೇಲೆ ಇದರಲ್ಲಿ ನೆಗೆಟಿವ್ ಇದೆಯಾ ಅಂತ ಕೇಳಿದರೆ ಹೌದು, ಖಂಡಿತ ನೆಗೆಟಿವ್ ಮಾರ್ಕ್ಸಿಂಗ್ ಇದೆ. ಸೊ ನೀವು 10 ಕ್ವಶನ್ ಕರೆಕ್ಟ್ ಮಾಡಿ ಅದರಲ್ಲಿ ಏನಾದರೂ 1 ರಾಂಗ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಟೋಟಲು ಕಟ್ ಆಗುತ್ತೆ. ಸೊ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳೇನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ. ಕರೆಕ್ಟ್ ಇರೋ ಒಂದು ನೀವೇನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಧಾರ್ ಕಾರ್ಡ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಆಧಾರ್ ಕಾರ್ಡಲ್ಲಿ ಕರೆಕ್ಟಾಗಿ ನಿಮ್ಮದು ಸ್ಪೆಲ್ಲಿಂಗು, ಫಾದರ್ ನೇಮು, ಆಮೇಲೆ ಸರ್ ನೇಮು ಎಲ್ಲ ಕರೆಕ್ಟಾಗಿ ಅಂತ ಒಂದು ಸರಿ ಚೆಕ್ ಮಾಡಿ ಆಮೇಲೆ ಅಪ್ಲಿಕೇಶನ್ನ ಹಾಕಿ, ಓಕೆನಾ. ಆಧಾರ್ ಕಾರ್ಡ್ ಬೇಕು, SSLC, PUC, ಡಿಗ್ರಿ, ಆಮೇಲೆ KNC ಸರ್ಟಿಫಿಕೇಟ್ ರಿನ್ಯೂವಲ್ ಆಗಿರಬೇಕು. ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳು ಏನಿದ್ದಾರೆ ಸೊ ಅವರು ಗ್ರಾಮೀಣ ಸರ್ಟಿಫಿಕೇಟ್ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಕನ್ನಡ ಮಾಧ್ಯಮ ಅದು ರೀಸೆಂಟಾಗಿರಬೇಕು, ಓಕೆನಾ, ರೀಸೆಂಟಾಗಿ ಮಾಡಿಸಿರಬೇಕು. ಆಮೇಲೆ ಈ ಎಲ್ಲ ಅಪ್ಲಿಕೇಶನ್ ನೀವು ಆನ್ಲೈನ್ ಹಾಕಿದ ಮೇಲೆ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಅದನ್ನು ಒಂದು ಪ್ರಿಂಟ್ ತೊಗೊಳ್ಳಿ. ಆಮೇಲೆ ಹಾಗೆ ನೀವು ಎಕ್ಸಾಮ್ ಫೀಸ್ ಪೇ ಮಾಡಿರುವಂಥ ಸ್ಲಿಪ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಇಟ್ಕೋಬೇಕು, ಓಕೆ. ಸೊ ವೆರಿಫಿಕೇಷನ್ ಟೈಮಲ್ಲಿ ಅದನ್ನು ಕೇಳ್ತಾರೆ. ಸೊ ಇದಿಷ್ಟು ಮಾಹಿತಿ. ಇದನ್ನು ಬಿಟ್ಟು ಮತ್ತೆ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಖಂಡಿತ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ಸ್ ಮಾಡಿ ಕೇಳಬಹುದು, ಓಕೆನಾ. ಸೊ ಏನು ವರಿ ಮಾಡ್ಕೋಬೇಡಿ, BSc ಮುಗಿಸಿರುವಂಥ ಕ್ಯಾಂಡಿಡೇಟ್ಸ್ ಪ್ಯಾನಿಕ್ ಆಗಬೇಡಿ. ಸೊ ಇದಕ್ಕೆ ಏನಾದರೂ ಒಂದು ಪರಿಹಾರ ಇರುತ್ತೆ. ಸೊ ನೋಡೋಣ, ಆದಷ್ಟು ಬೇಗ ಅದು ಮೆಡಿಕಲ್ ಕಾಲೇಜ್ ವ್ಯಾಕೆನ್ಸಿ ಕೂಡ ಬರುತ್ತೆ. ಸೊ ಅದರಲ್ಲಿ ದೇರ್ ಮೇ ಬಿ ಚಾನ್ಸಸ್ ಆಫ್ ಜಾಸ್ತಿ ಏನಪ್ಪ ಅಂತಂದರೆ BSc ಅವ್ರಿಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡೋಣ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತಪ್ಪದೆ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಪ್ಕಮಿಂಗ್ ಬರುವಂಥ ಎಲ್ಲ ವ್ಯಾಕೆನ್ಸಿಗಳ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್.